ಕಾಲದಲ್ಲಿ ಇದು ಸ್ವಲ್ಪ ಪ್ರಸ್ತುತ ಅನಿಸ್ತದೆ. ಅಂದರೆ ಧರ್ಮ ಮಧ್ಯೆ ಇಷ್ಟು ದ್ವೇಷ ಇರುವಾಗ ಇಂಥ ಕಾರ್ಯಕ್ರಮ ಇದ್ದರೆ ಸ್ವಲ್ಪ ಒಳ್ಳೆಯದೇ. ಮಸೀದಿಯನ್ನು ತುಂಬ ಹತ್ತಿರದಿಂದ ನೋಡುವ ಭಾಗ್ಯ ಇವತ್ತು ನನಗೆ ಸಿಕ್ಕಿದೆ. ಇಲ್ಲಿಯವರೆಗೂ ನೋಡಿರಲಿಲ್ಲ. ಅತಿಥಿಯವರಿಗೆ ಹೇಗೆ ಸತ್ಕಾರ ಸನ್ಮಾನ ಮಾಡಬೇಕಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹೊಟ್ಟೆ ತುಂಬಿಸ್ಲಿಕ್ಕೂ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಕ್ಯಾಲಿಗ್ರಫಿ ಮತ್ತು ಮೆಹಂದಿ ಕೂಡ ಇಟ್ಟಿದ್ದಾರೆ. ತುಂಬ ಆಕರ್ಷಕವಾಯಿತು ಈ ಪ್ರೋಗ್ರಾಮು. ನಾವು ಇಲ್ಲಿ ಬಂದಿದ್ದೇವೆ. ನಮಗೆ ದೊಡ್ಡ ಒಂದು ಸೌಭಾಗ್ಯ ಮಸೀದಿ ಒಳಗಡೆ ಹೋಗ್ಕೊಂಡು, ಆಮೇಲೆ ಇಲ್ಲಿ ವಾಲಂಟಿಯರ್ಸ್ ನಮ್ಮನ್ನೆಲ್ಲ ಹೇಳಿದ್ರು ಇಲ್ಲಿ ಏನೇನು ಯಾವ ರೀತಿಯಲ್ಲಿ ಒಳಗೆ ಹೋಗೋ ಮುಂಚೆ ಎಲ್ಲ ಪ್ರೊಸೀಜರ್ ಕೈಕಾಲು ತೊಳ್ಕೊಂಡು ಹೋಗುವಂಥದ್ದು. ಆಮೇಲೆ ಒಳಗಡೆ ಪ್ರೇಯರ್ ಹಾಲ್ನ ಬಗ್ಗೆ ತಿಳಿಸಿ ಅಲ್ಲಿ ಏನು ಕ್ರಮ ಎಲ್ಲ ಮಾಡುತ್ತಾ ಇದ್ದಂತೆ. ಆಮೇಲೆ ಮೇಲೆ ಬರೆದಂಥ ಅಲ್ಲಾಹನ ಇದರಂದೆಲ್ಲ. ಸೊ ಇದರ ಬಗ್ಗೆ ಭಾಳ ಒಂದು विशालवादंत नमगोंदु माहितियन्नु कोट्टिद्दारे। मतलब मस्जिद में आने से पहले तक जो परसेप्शन था कि सिर्फ मुस्लिम्स ही मस्जिद के अंदर आ सकते हैं, आज वो परसेप्शन वो इमेज ब्रेक हुई है। ಸೊ ವಿ ಶುಡ್ ಕಂಟಿನ್ಯೂ ದಿಸ್ ಕೈಂಡ್ ಆಫ್ ಇನಿಷಿಯೇಟಿವ್ಸ್. ನಾವು ಎಷ್ಟೋ ಸಲ ಮಸೀದಿಯನ್ನು ನೋಡಿದ್ದೇವೆ, ಹೊರಗಿಂದ ನೋಡಿದ್ದೇವೆ ಬಿಟ್ಟರೆ ಒಳಗೆ ಬಂದು ಎಲ್ಲಿ ಕೂಡ ನೋಡಲಿಲ್ಲ. ಇಲ್ಲಿ ಬಂದು ಒಂದು ನೋಡುವಂಥ ಒಂದು ಅಪರ್ಚುನಿಟಿಯನ್ನು ನೀವು ಮಾಡಿಕೊಟ್ಟದ್ದು ಕೂಡ ನಮಗೆ ಭಾರಿ ಖುಷಿ ಆಯಿತು. ಎಲ್ಲ ಇಲ್ಲಿ ಒಳಗೆ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಒಳಗೆ ಎಂಟ್ರಿ ಆಗುವಂಥದ್ದು ಅದು ಸಿಸ್ಟಮ್ ಕೂಡ ಭಾರಿ ಒಂದು ಮೆಚ್ಚುವಂಥದ್ದು. ಈ ರಸ್ತೆಯಲ್ಲಿ ನಾನು ಪ್ರತಿನಿತ್ಯ 3-4 ಸಲ ಓಡಾಡ್ತೇನೆ, ಈ ಮಸೀದಿಯನ್ನು ನೋಡ್ತಾನೆ. ಆದರೆ ಇಲ್ಲಿ ಬರುವಂಥ ಅವಕಾಶ ನನಗೆ ಸಿಕ್ಕಿರಲಿಲ್ಲ. ತುಂಬ ಸಂತೋಷವಾಯಿತು. ಒಳಗೆ ಬಂದೆ, ಇಲ್ಲಿಯ ವಿಚಾರಗಳನ್ನೆಲ್ಲ ನೋಡಿದೆ. ಸ್ವಲ್ಪ ನನಗೆ ಗೊತ್ತಿತ್ತು, ಆದರೆ ಇವತ್ತು ನನ್ನ ವಿಚಾರಗಳಿಗೆ ಸ್ವಲ್ಪ ಪುಷ್ಟಿ ಜಾಸ್ತಿ ಸಿಕ್ತು ಅಂತ ಹೇಳ್ಬೋದು. ಭಾರತ ಅಂತಂದರೆ ಅದು ಒಂದು ಕಂಬದ ಮೇಲೆ ನಿಂತಹ ಡೇರೆ ಅಲ್ಲ, ಅದು 1000 ಕಂಬಗಳ ಚಪ್ಪರ ಅಂತ ಹೇಳ್ತಾರೆ. ಇಲ್ಲಿ ನಾವೆಲ್ಲರೂ ಒಟ್ಟಾದರೆ ಮಾತ್ರ ಅದು ಭಾರತ. ಇಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ ಅಂತ ಕುವೆಂಪು ಅವರು ಹೇಳಿದ್ದು ಅದಕ್ಕೆ. ಯಾಕಂದ್ರೆ ನಾವು ಚರ್ಚ್ಗಳಿಗೆ ಹೋಗ್ತೇವೆ, ದೇವಸ್ಥಾನಗಳಿಗೆ ಹೋಗ್ತೇವೆ, ಮಸೀದಿಗೆ ಹೋಗುವಾಗ ಮಸೀದಿಗೆ ಹೋಗ್ತೀರಾ ಆ ಕ್ವಶನ್ ಒಂದಿದೆ. ಅದನ್ನು ಆ ರೇಖೆ ನಾವು ಅಳಿಸಬೇಕು. ಅದಕ್ಕೆ ಈ ಒಂದು ಅವರೇನು ಅವಕಾಶ ಮಾಡಿಕೊಟ್ಟಿದ್ದಾರೆ, ತುಂಬಾ ತುಂಬಾ ಒಳ್ಳೇದನ್ಸುತ್ತೆ. ನಾನು ಕಲ್ಯಾಣಪುರದಿಂದ ಬಂದಿದ್ದೇನೆ. ಇಲ್ಲಿ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದು ಒಂದು ಒಳ್ಳೆಯ ವಿಷಯ. ಅಂದರೆ ಈ ಕಾಲದಲ್ಲಿ ಇದು ಸ್ವಲ್ಪ ಪ್ರಸ್ತುತ ಅನಿಸ್ತದೆ. ಅಂದರೆ ಧರ್ಮ ಮಧ್ಯೆ ಇಷ್ಟು ದ್ವೇಷ ಇರುವಾಗ ಇಂಥ ಕಾರ್ಯಕ್ರಮ ಇದ್ದರೆ ಸ್ವಲ್ಪ ಒಳ್ಳೆಯದೇ. ಮಸೀದಿಯನ್ನು ತುಂಬ ಹತ್ತಿರದಿಂದ ನೋಡುವ ಭಾಗ್ಯ ಇವತ್ತು ನನಗೆ ಸಿಕ್ಕಿದೆ. ಇಲ್ಲಿಯವರೆಗೂ ನೋಡಿರಲಿಲ್ಲ. ತುಂಬ ಹತ್ತಿರದಿಂದ ಎಲ್ಲವನ್ನು ವಿವರಿಸಿದರು. ಗೈಡ್ ತುಂಬ ಚೆನ್ನಾಗಿದ್ದರು, ತುಂಬ ವಿನಯದಿಂದ ಮಾತಾಡಿದರು. ಅದೇ ರೀತಿ ನಮ್ಮಲ್ಲಿದ್ದ ಸ್ವಲ್ಪ ಪ್ರಶ್ನೆಗಳು, ಸ್ವಲ್ಪ ಸವಾಲುಗಳು ಅದಕ್ಕೂ ತುಂಬ ಸವಿಸ್ತಾರವಾಗಿ ಉತ್ತರ ಕೊಟ್ಟಿದ್ದಾರೆ. ಕೆಲವು ತಪ್ಪು ಕಲ್ಪನೆಗಳು, ನಮಗೆ ಪರಧರ್ಮದ ಬಗ್ಗೆ ಅಷ್ಟು ವಿಷಯ ಗೊತ್ತಿಲ್ಲದಿದ್ದರೂ ನಾವು ಅರ್ಧಂಬರ್ಧ ಅರಿವನ್ನು ನಮ್ಮ ಮೆದುಳಲ್ಲಿ ಇಟ್ಟು ತಪ್ಪು ಕಲ್ಪನೆಯನ್ನು ಇಟ್ಟಿರ್ತೇವೆ. ಅದನ್ನು ಇಲ್ಲಿ ಸರಿಪಡಿಸಿದ್ದು ಅದು ಕೂಡ ತುಂಬ ತೃಪ್ತಿ ಆಯಿತು ನನಗೆ. ಅಟ್ಮಾಸ್ಫಿಯರ್ ಅಂದರೆ ಅತಿಥಿಯವರಿಗೆ ಹೇಗೆ ಸತ್ಕಾರ ಸನ್ಮಾನ ಮಾಡಬೇಕಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹೊಟ್ಟೆ ತುಂಬಿಸ್ಲಿಕ್ಕೂ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಕ್ಯಾಲಿಗ್ರಫಿ ಮತ್ತು ಮೆಹಂದಿ ಕೂಡ ಇಟ್ಟಿದ್ದಾರೆ. ತುಂಬ ಆಕರ್ಷಕವಾಯಿತು ಈ ಪ್ರೋಗ್ರಾಮು. ಕುಟುಂಬ ಸಮೇತ ಬಂದಿದ್ದೀನಿ, ತುಂಬ ಸಂತೋಷ. ಇನ್ನೊಂದು ಸಲ ಇದ್ದರೆ ನಾನು ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದನ್ನು ಆಶಿಸ್ತೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಉಡುಪಿಯಲ್ಲಿ ಒಂದು ಇಂದ್ರಾಳಿಯಲ್ಲಿರುವಂಥ ನೂರಾನಿ ಮಸೀದಿಯಲ್ಲಿ ನಮ್ಮೂರ ಮಸೀದಿ ನೋಡಿ ಬಂದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತುಂಬ ಸಂತೋಷ. ಇವತ್ತು ನಾವು ಇಲ್ಲೇ ಆದರೂ ಸಹ ಮಸೀದಿಯನ್ನು ನಾವು ಇಷ್ಟವರೆಗೆ ಒಳಗೆ ಹೋಗಿರಲಿಲ್ಲ, ಹೊರಗಿನಿಂದಲೇ ಮಸೀದಿಯನ್ನು ನೋಡ್ತಾ ಇದ್ದೆವು. ಒಮ್ಮೆ ನಮಗೆ ಕಿಟಕಿಯಲ್ಲಿ ಅಲ್ಲಿ ಪ್ರೇಯರ್ ಮಾಡೋದಂತೆಲ್ಲ ಕಾಣ್ತಿತ್ತು, ನಾವು ನೋಡ್ತಾ ಇದ್ದೆ. ಆದರೆ ಒಳಗಡೆ ಪ್ರೇಯರ್ ಮಾಡುವಂಥ ಕೆಲವು ಪ್ರೊಸೀಜರ್ ನಮಗೆ ಗೊತ್ತಿಲ್ಲದನ್ನ ನಾವು ಒಳಗೆ ಹೋಗ್ತಾ ಇರಲಿಲ್ಲ. ತುಂಬ ಸಂತೋಷ. ಇವತ್ತು ನಮ್ಮನ್ನು ಇಲ್ಲಿಯ ಆರ್ಗನೈಸರ್ ನಮ್ಮನ್ನು ಭಾಳ ಪ್ರೀತಿಯಿಂದ ಕರೆದಿದ್ದಾರೆ. ನಾವು ಇಲ್ಲಿ ಬಂದಿದ್ದೇವೆ. ನಮಗೆ ದೊಡ್ಡ ಒಂದು ಸೌಭಾಗ್ಯ ಮಸೀದಿ ಒಳಗಡೆ ಹೋಗ್ಕೊಂಡು, ಆಮೇಲೆ ಇಲ್ಲಿ ವಾಲಂಟಿಯರ್ಸ್ ನಮ್ಮನ್ನೆಲ್ಲ ಹೇಳಿದ್ರು ಇಲ್ಲಿ ಏನೇನು ಯಾವ ರೀತಿಯಲ್ಲಿ ಒಳಗೆ ಹೋಗೋ ಮುಂಚೆ ಎಲ್ಲ ಪ್ರೊಸೀಜರ್ ಕೈಕಾಲು ತೊಳ್ಕೊಂಡು ಹೋಗುವಂಥದ್ದು. ಆಮೇಲೆ ಒಳಗಡೆ ಪ್ರೇಯರ್ ಹಾಲ್ನ ಬಗ್ಗೆ ತಿಳಿಸಿ ಅಲ್ಲಿ ಏನು ಕ್ರಮ ಎಲ್ಲ ಮಾಡುತ್ತಾ ಇದ್ದಂತೆ. ಆಮೇಲೆ ಮೇಲೆ ಬರೆದಂಥ ಅಲ್ಲಾಹನ ಇದರಂದೆಲ್ಲ. ಸೊ ಇದರ ಬಗ್ಗೆ ಭಾಳ ಒಂದು ವಿಶಾಲವಾದಂಥ ನಮಗೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ತುಂಬ ಸಂತೋಷ. ಈ ಮಸೀದಿಯ ಒಳಗಡೆ ಬಂದು ಮಸೀದಿ ಇದೊಂದು ಅಲ್ಲಾಹನನ್ನೊಂದು ಪ್ರಾರ್ಥಿಸುವಂಥ ಪುಣ್ಯ ಭೂಮಿಯಲ್ಲಿ, ಪುಣ್ಯಕ್ಷೇತ್ರ. ಇದರಲ್ಲಿ ದಿವಸಕ್ಕೆ ಕೆಲವು ಸಲ ಅವರೊಂದು ಇಲ್ಲಿ ಪ್ರಾರ್ಥನೆ ನಮಾಜ್ ಮಾಡ್ತಾ ಇದ್ದಾರೆ. ನಾವು ಅದನ್ನು ಕೇಳ್ತಾ ಇದ್ದೇವೆ. ಇವತ್ತು ನಮಗೊಂದು ಒಳ್ಳೆಯ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಮಸೀದಿ ಒಳಗಡೆ ಬಂದು ಸಂದರ್ಶನವನ್ನು ನೋಡಲಿಕ್ಕೆ ಅಂತ ಪ್ರೇಯರ್ ಮಾಡುವಂಥದ್ದು. ಸೊ ಇದನ್ನೊಂದು ಈ ಒಂದು ಕಾರ್ಯಕ್ರಮವನ್ನು ಸಂದರ್ಶನ ಏರ್ಪಡಿಸಿದಂಥ ಮಸೀದಿ ಎಲ್ಲ ಆಡಳಿತ ಮಂಡಳಿಗೆ, ಎಲ್ಲ ಆರ್ಗನೈಸರ್ ಅವರಿಗೆ ಎಲ್ರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. मतलब मस्जिद में आने से पहले तक जो परसेप्शन था कि सिर्फ मुस्लिम्स ही मस्जिद के अंदर आ सकते हैं,
आज वो परसेप्शन, वो इमेज ब्रेक हुई है. सो वी शुड कंटिन्यू दिस काइंड ऑफ इनिशिएटिव्स. किस तरह से आप लोग वुज़ू करते हैं या आप लोग अपनी प्रेयर्स देते हैं, दैट इज़ नमाज, कहाँ पर आप लोग देते हैं, अंदर का आर्किटेक्चर किस तरीके का है, स्पेशली नूरानी मस्जिद का जो आर्किटेक्चर है दैट इज़ इंस्पायर्ड फ्रॉम मुगल आर्किटेक्चर. सो वो सब चीज़ें हम लोगों ने देखी. ಸೌಹಾರ್ದತೆಯನ್ನು ಬೆಳೆಸಲಿಕ್ಕೆ ನೀವು ಮಾಡಿದಂಥ ಈ ಕಾರ್ಯಕ್ರಮ ಒಂದು ಭಾರಿ ಶ್ಲಾಘನೀಯವಾದದ್ದು. ಹಾಗಾಗಿ ಒಂದು ಕಾರ್ಯಕ್ರಮ ಕೂಡ ಭಾರಿ ಸಂತೋಷ ಆಯಿತು ನಮಗೆ. ಬಂದ ಕೂಡಲೇ ನಿಮ್ಮದೊಂದು ಇದನ್ನು ಆಹ್ವಾನ ಕೊಟ್ಟು ಒಳಗೆ ಕರ್ಕೊಂಡು ಹೋಗಿ ನಮ್ಮನ್ನೆಲ್ಲ ಅದನ್ನು ಇಂಟ್ರೊಡ್ಯೂಸ್ ಎಲ್ಲ ಮಾಡಿದ್ರಿ. ಅದೊಂದು ಭಾರಿ ನಮಗೆ ಸಂತೋಷ. ನಾವು ಎಷ್ಟೋ ಸಲ ಮಸೀದಿಯನ್ನು ನೋಡಿದ್ದೇವೆ, ಹೊರಗಿಂದ ನೋಡಿದ್ದೇವೆ ಬಿಟ್ಟರೆ ಒಳಗೆ ಬಂದು ಎಲ್ಲಿ ಕೂಡ ನೋಡಲಿಲ್ಲ. ಇಲ್ಲಿ ಬಂದು ಒಂದು ನೋಡುವಂಥ ಒಂದು ಅಪರ್ಚುನಿಟಿಯನ್ನು ನೀವು ಮಾಡಿಕೊಟ್ಟದ್ದು ಕೂಡ ನಮಗೆ ಭಾರಿ ಖುಷಿ ಆಯಿತು. ಎಲ್ಲ ಇಲ್ಲಿ ಒಳಗೆ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಒಳಗೆ ಎಂಟ್ರಿ ಆಗುವಂಥದ್ದು ಅದು ಸಿಸ್ಟಮ್ ಕೂಡ ಭಾರಿ ಒಂದು ಮೆಚ್ಚುವಂಥದ್ದು. ನಾನು ನಿನ್ನೆ ಈ ರಸ್ತೆಯಿಂದ ಪಾಸ್ ಆಗ್ತಿರ್ಬೇಕಾದ್ರೆ ಬ್ಯಾನರ್ ನೋಡಿ ಭಾಳ ಸಂತೋಷ ಆಯಿತು. ಒಂಥರ ದುಃಖನೂ ಆಯ್ತು ನನಗೆ. ಯಾಕಂತಂದರೆ ಇವತ್ತು ಬೆಳಿಗ್ಗೆಯಿಂದ ನನಗೆ ತುಂಬ ಕಾರ್ಯಕ್ರಮಗಳಿತ್ತು. 5 ಗಂಟೆವರೆಗೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ನನಗೆ ಅಷ್ಟೊತ್ತಿಗೆ ಬಂದು ಸೇರ್ಕೊಳ್ಳೋದಕ್ಕೆ ಆಗೋದಿಲ್ವೇನೋ ಅಂತ ಅಂದ್ಕೊಂಡೆ. ನೋಡಿದರೆ ನನ್ನ ಕೆಲಸಗಳೆಲ್ಲ ಬೇಗ ಮುಗಿದು ಇಲ್ಲಿ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡುವಂಥ ಅವಕಾಶ ಸಿಕ್ತು. ಇನ್ಫ್ಯಾಕ್ಟ್ ನನ್ನ ಮನೆ ಇರೋದು ಇಲ್ಲಿಂದ 300 ಮೀಟರ್ ದೂರದಲ್ಲಿ. ಈ ರಸ್ತೆಯಲ್ಲಿ ನಾನು ಪ್ರತಿನಿತ್ಯ 3-4 ಸಲ ಓಡಾಡ್ತೇನೆ, ಈ ಮಸೀದಿಯನ್ನು ನೋಡ್ತಾನೆ. ಆದರೆ ಇಲ್ಲಿ ಬರುವಂಥ ಅವಕಾಶ ನನಗೆ ಸಿಕ್ಕಿರಲಿಲ್ಲ. ತುಂಬ ಸಂತೋಷವಾಯಿತು. ಒಳಗೆ ಬಂದೆ, ಇಲ್ಲಿಯ ವಿಚಾರಗಳನ್ನೆಲ್ಲ ನೋಡಿದೆ. ಸ್ವಲ್ಪ ನನಗೆ ಗೊತ್ತಿತ್ತು, ಆದರೆ ಇವತ್ತು ನನ್ನ ವಿಚಾರಗಳಿಗೆ ಸ್ವಲ್ಪ ಪುಷ್ಟಿ ಜಾಸ್ತಿ ಸಿಕ್ತು ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ನನಗೆ ಒಂದು ಮಾತು ನೆನಪಾಗುತ್ತೆ. ನನ್ನ ಗುರುಗಳಾದ ಕನ್ನಡದ ಹೆಸರಾಂತ ಸಾಹಿತಿಗಳು ಜಯಂತ್ ಕಾಯ್ಕಿಣಿಯವರು ಭಾಷಣದಲ್ಲಿ ಒಂದು ಮಾತು ಹೇಳಿದರು. ಅವ್ರ ತಂದೆಯವರು ಹೇಳಿದ್ದಂತೆ ಏನಂತಂದರೆ ಭಾರತದ ಬಗ್ಗೆ. ಇಲ್ಲಿ ನಾವು ಎಷ್ಟೊಂದು ಆಚಾರ ವಿಚಾರ, ಉಡುಗೆ ತೊಡುಗೆ, ಸಂಸ್ಕೃತಿ ಎಲ್ಲನೂ ಇದೆ. ಹಾಗೆ ನೋಡೋದಕ್ಕೆ ಹೋದರೆ 15 ಕಿಲೋಮೀಟ್ರಿಗೆ ಎಲ್ಲವೂ ಬದಲಾಗುತ್ತೆ. ಅಂಥದ್ರಲ್ಲಿ ಭಾರತ ಅಂದರೆ ಏನು, ವಿವಿಧತೆಯಲ್ಲಿ ಏಕತೆ ಅಂತ ನಾವು ಕೇಳಿದ್ದೇವೆ. ಅದಕ್ಕಿಂತಲೂ ಹೆಚ್ಚಾಗಿ ಕಾಯ್ಕಿಣಿಯವರು ಹೇಳಿರೋ ಮಾತು ನನಗೆಷ್ಟು ಮಟ್ಟಿಗೆ ನನ್ನ ಮೇಲೆ ಪ್ರಭಾವ ಬೀರಿದೆ ಅಂತಂದರೆ, ಭಾರತ ಅಂತಂದರೆ ಅದು ಒಂದು ಕಂಬದ ಮೇಲೆ ನಿಂತಹ ಡೇರೆ ಅಲ್ಲ, ಅದು 1000 ಕಂಬಗಳ ಚಪ್ಪರ ಅಂತ ಹೇಳ್ತಾರೆ. ಇಲ್ಲಿ ನಾವೆಲ್ಲರೂ ಒಟ್ಟಾದರೆ ಮಾತ್ರ ಅದು ಭಾರತ. ಇಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ ಅಂತ ಕುವೆಂಪು ಅವರು ಹೇಳಿದ್ದು ಅದಕ್ಕೆ. ಸೊ ನಾನು ಪಾಲಿಸುವ ನನ್ನ ಹಿಂದೂ ಧರ್ಮದ ಬಗ್ಗೆ ಎಷ್ಟು ಪ್ರೀತಿ ಇದೆಯೋ ಹಾಗೆ ಇಸ್ಲಾಂ ಅಥವಾ ಇನ್ನಿತರ ಬೇರೆ ಧರ್ಮಗಳ ಬಗ್ಗೆ ಅಷ್ಟೇ ಪ್ರೀತಿಯನ್ನು ಹೊಂದಿದ್ದೇನೆ ಅನ್ನೋ ಮಾತನ್ನು ಬಹಳ ವಿನಮ್ರವಾಗಿ ಹೇಳ್ತಾ ನಮಸ್ಕಾರ. ಇಲ್ಲ, ಆ ಥರ ನನಗೆ ಖಂಡಿತ ಇರಲಿಲ್ಲ ಸರ್. ನಾನು ಯಾವತ್ತೂ ಈ ಪರದೆ ಹಾಕಿ ನೋಡಿದವನೇ ಅಲ್ಲ. ಹೊರಗಿಂದಲ್ಲೆಲ್ಲ ಚೈಂಕ್ ಪೈಂಕ್ ಎಲ್ಲ ಹೇಳ್ತಾ ಇರ್ತಾರೆ ಅಷ್ಟೇ. ಆದರೆ ನಾನು ಆ ಕನ್ನಡಕ್ಕೆ ಹಾಕಿ ನಾನು ಯಾವತ್ತೂ ನೋಡಲೇ ಇಲ್ಲ. ಯಾಕಂತಂದರೆ ನನ್ನ ಜೊತೆಗಿರುವಂಥ ನನ್ನ ಸ್ನೇಹಿತರುಗಳೆಲ್ಲ ತುಂಬ ಜನ ಮುಸ್ಲಿಮ್ಸ್ ಇದ್ದಾರೆ. ನನಗೆ ನನ್ನ ಕಷ್ಟ ಕಾಲದಲ್ಲಿ ನನ್ನ ಕೈ ಹಿಡಿದವರಿದ್ದಾರೆ. ಹಾಗಾಗಿ ನನಗದೆಲ್ಲ ಏನೂ ಇಲ್ಲ. ಅಂದರೆ ಆ ಪ್ರಾರ್ಥನೆಗಳ ಬಗ್ಗೆ ವಿಡಿಯೋನ ನೋಡಿದ್ದೆ. ಆದರೆ ಇವತ್ತದು ಗೊತ್ತಾಯಿತು, ಭುಜಕ್ಕೆ ಭುಜ ತಾಗಿ ನಿಲ್ಲುವುದು ಯಾಕೆ, ಮತ್ತು ಮೊದಲು ಬಂದವನಿಗೆ ಆದ್ಯತೆ, ಇನ್ನು ಅವನು ಎಷ್ಟೋ ದೊಡ್ಡವನಾದರೂ ಕೂಡ ಅವನಿಗೆ ಹಿಂದಿನ ಸಾಲು, ಇವೆಲ್ಲ ವಿಚಾರಗಳು ನನಗೆ ಇವತ್ತು ಕ್ಲಾರಿಟಿ ಸಿಕ್ತು. ಆ ಬಗ್ಗೆ ತುಂಬ ಖುಷಿ ಆಯಿತು. ಇಲ್ಲಿ ಪ್ರತಿದಿನ ನಾನು ಕಾಲೇಜಿಂದ ಮನೆಗೆ ಹೋಗ್ತಾ ಇರುವಾಗ ಈ ಮಸೀದಿ ನೋಡ್ತಾ ಇದ್ದೆ, ನೂರಾನಿ ಮಸ್ಜಿದ್. ಅಜಾನ್ ಕೇಳಿಸ್ತಾ ಇತ್ತು ಸಂಜೆ ಹೊತ್ತಲ್ಲಿ ಹೋಗುವಾಗ. ಯಾವತ್ತೂ ಒಂದು ಕ್ಯೂರಿಯಾಸಿಟಿ ಇತ್ತು ಹೇಗಿರ್ತದೆ ಏನು ಅಂತ. ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ, ಯಾಕಂದ್ರೆ ನಾನು ಮುಂಚೆ ಸಹ ಜಾಮಿಯಾ ಮಸ್ಜಿದ್ ಉಡುಪಿ, ಅದು ಸಹ ಒಂದು ತುಂಬ ಸುಂದರ ಮಸೀದಿ ಅಂತ ಹೇಳ್ಬೋದು, ಅಲ್ಲಿ ಸಹ ಭೇಟಿ ನೀಡಿದ್ದೇನೆ. ಇಲ್ಲಿ ನನಗೆ ಯಾವತ್ತೂ ಆ ಚಾನ್ಸ್ ಸಿಕ್ಕಿರಲಿಲ್ಲ. ಈಗ 2 ಇಯರ್ಸ್ ನಂತರ ಸಡನ್ಲಿ ಹೀಗೆ ವಾಟ್ಸಪ್ ಸ್ಟೇಟಸ್ ನೋಡ್ತಾ ಇರೋ ಒಂದು ಫ್ರೆಂಡಲ್ಲಿ ಕಾಣಿತು ಬನ್ನಿ ನಮ್ಮ ಮಸ್ಜಿದಿ ನೋಡಿ ಬನ್ನಿ ಅಂತ. ಸೊ ಆವಾಗ ನನಗೇನು ಸಂಡೇ ಅಲ್ವಾ, ಒಂದು ಪ್ಲ್ಯಾನ್ ಮಾಡುವ ನೋಡುವ ಅಂತ. ಇವತ್ತು ನಾನು ಇಲ್ಲಿಗೆ ಒಂದು ತಾಯಿಯೊಟ್ಟಿಗೆ ಬಂದಿದ್ದೇನೆ. ಆಗ ಬಂದ ಕ್ಷಣ ಫಸ್ಟಿಗೆ ಒಳಗೆ ಬರುವಾಗ ನಮಗೆ ಸ್ವಲ್ಪ ಹೇಗೆ ಎಲ್ಲಿ ಹೋಗೋದಂತ ಇತ್ತು. ಫಸ್ಟ್ ಇಂಪ್ರೆಷನ್ ಇಲ್ಲಿಯ ಗೈಡ್ಸ್ಗಳು ಕೊಟ್ಟಿದ್ದಂದ್ರೆ ಅವರೇ ಹೊರಗೆ ಬಂದು ಹೇಳಿದರು, ಬನ್ನಿ ಏನು ಆಗದಿಂದ ನೋಡ್ತಾ ಇದ್ದೇವೆ, ನೀವು ಪಾರ್ಕಿಂಗಲ್ಲಿ ಇದ್ದೀರಾ, ಒಳಗೆ ಬನ್ನಿ ಅಂತ. ಹಾಸ್ಪಿಟಾಲಿಟಿ ಇರ್ಬೋದು, ಆ ಪ್ರೀತಿ ಅವ್ರು ತೋರಿಸಿದ್ದು ತುಂಬ ಖುಷಿ ಆಯಿತು. ಮತ್ತು ನಮ್ಗೆ ಒಳಗೆ ಏರಿಯಾಸ್ ತೋರಿಸಿದ್ರು, ಕುರಾನ್ ಇರುವ ಪ್ಲೇಸಸ್, ಅವರು ಹೇಗೆ ನಮಾಜ್ ಮಾಡ್ತಾರೆ 5 times a day, ದೆನ್ ಅವರ ಗುರುಗಳು ಕೂತ್ಕೊಳ್ಳುವ ಪ್ಲೇಸ್ ಎಲ್ಲ ಖುಷಿ ಆಯಿತು ನೋಡಿ. ಮತ್ತು ಒಳಗಡೆ ಎಲ್ಲರೂ ಇದನ್ನು ಅನುಭವಿಸ್ಬೋದು, ಏನಂದರೆ ಎಷ್ಟು ಕೂಲ್ ಇದೆ ಅಂತ ಒಳಗಡೆ. ಅಂದರೆ AC ಇರೋದು ಅದಿಡು ಬಿಡಿ, ಬಟ್ ಒಳಗೆ ಹೋದ ತಕ್ಷಣ ನಿಮ್ಗೆ ಅದೊಂದು ಒಂದು ತಂಪು ಫೀಲ್ ಆಗುತ್ತೆ, ಏನೋ ನ್ಯಾಚುರಲ್ ಆಗಿ. ಅದ ನಂತರ ನಾವು ಹೊರಗೆ ಬಂದಮೇಲೆ ಅಲ್ಲಿ ನಮಗೆ ಇದು
ಸುರ ಅದರದ್ದು ವಾಕ್ಮ್ಯಾನಲ್ಲಿ ಕೇಳಿಸಿದ್ರು. ಕನ್ನಡ ಇಂಗ್ಲಿಷ್ 2 ಭಾಷೆಯಲ್ಲಿತ್ತು. ಸೊ ಯಾರು ಬೇಕಾದರೆ ಅವರಿಗಾದ ಭಾಷೆಯಲ್ಲಿ ಕೇಳಿಸ್ಕೋಬೋದು. ಅದರ ನಂತರ ನಮಗೆ ಕ್ಯಾಲಿಗ್ರಫಿಯಲ್ಲಿ ನಮ್ಮ ಹೆಸರು ಬರೆಸಿಕೊಟ್ರು. ಅದು ಸಹ ಫ್ರೀ ಆಫ್ ಕಾಸ್ಟ್ ಈ ಟೈಮಲ್ಲಿ. ಮತ್ತು ಅದ್ರ ನೆಕ್ಸ್ಟ್ ಪ್ಲಸ್ ರಿಫ್ರೆಶ್ಮೆಂಟ್ಸ್ ಅದು ಎಲ್ಲ ಒಂದು ಓವರ್ ಆಲ್ ಸ್ಯಾಟಿಸ್ಫ್ಯಾಕ್ಟ್ರಿ ವರ್ತ್ ಎಕ್ಸ್ಪೀರಿಯನ್ಸ್. ಇದು ಒಂದು ದಿನಕ್ಕೆ ಅಂದರೆ ಅವರು ಇವತ್ತು ಮಾಡಿದ್ದಾರೆ, ಬಟ್ 2-3 ದಿನಕ್ಕಿದ್ರು ಐ ಹೋಪ್ ಪೀಪಲ್ ವಿಲ್ ರಿಯಲಿ ಎಂಜಾಯ್ ಇಟ್ ಆ್ಯಂಡ್ ದೇ ವಿಲ್ ಡೆಫಿನೆಟ್ಲಿ ಕಮ್ ಹಿಯರ್ ಆ್ಯಂಡ್ ದೇ ಕ್ಯಾನ್ ಗೆಟ್ ದಿಸ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಏನಂದರೆ ನಮಗೆ ಈಗ ಯಾವುದೇ ಧರ್ಮ ಇರ್ಬೋದಂತ ಅಲ್ಲ, ಬಟ್ ಸ್ಪೆಷಲಿ ನಮಗೊಂದು ಇರುತ್ತೆ ಏನಿರ್ಬೋದು ಅವರದು, ಹೇಗೆ ನಮಗೆ ಗೊತ್ತಿಲ್ಲ, ಅವರದ್ದು ಒಳಗೆ ಹೇಗಿರ್ಬೋದು, ಏನು ಮಾಡ್ತಾರೆ, ಹೇಗೆ ಇರ್ಬೋದು ಅನ್ನೋದೊಂದು ಡೌಟ್ ನಮ್ಗೆ ಇದೆ. ಸ್ಪೆಷಲಿ ಇದು ಫ್ಯಾಕ್ಟ್. ಯಾಕಂದರೆ ನಾವು ಚರ್ಚ್ಗಳಿಗೆ ಹೋಗ್ತೇವೆ, ದೇವಸ್ಥಾನಗಳಿಗೆ ಹೋಗ್ತೇವೆ, ಮಸೀದಿಗೆ ಹೋಗ್ತೀರಾ ಆ ಕ್ವಶನ್ ಒಂದಿದೆ. ಅದನ್ನು ಆ ರೇಖೆ ನಾವು ಅಳಿಸಬೇಕು. ಅದಕ್ಕೆ ಈ ಒಂದು ಅವರೇನು ಅವಕಾಶ ಮಾಡಿಕೊಟ್ಟಿದ್ದಾರೆ, ತುಂಬ ತುಂಬ ಒಳ್ಳೇದನ್ಸುತ್ತೆ. ಮತ್ತು ನಮ್ಮ ಈ ಉಡುಪಿ ಒಂದು ಜಿಲ್ಲೆ ಏನಿದೆ, ಇಲ್ಲಿ ನಮ್ಮದು ಧರ್ಮದಲ್ಲಿ ಯಾವುದೇ ಥರದ್ದು ಜಗಳಗಳು ಅದೇನಿಲ್ಲ. ನಮ್ಮ ಆತ್ಮೀಯರು, ನನ್ನ ಮಿತ್ರರಾದ ಸಿರಾಜ್ ಅವರು ಈ ಇಡೀ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದ್ದಾರೆ. ಅದರಲ್ಲಿ SIO ಆಗಿರ್ಬೋದು, JH ಆಗಿರ್ಬೋದು, ಈ ನೂರಾನಿ ಮಸೀದಿ, ಇಂದ್ರಾಳಿ ಮಸೀದಿಯವರಾಗಿರ್ಬೋದು, ಭಾಳ ಒಳ್ಳೆಯ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಜನರಿಗೆ ಮಸೀದಿಯ ಒಳಗೆ ಏನು ನಡೀತದೆ, ಅದು ಹೇಗೆ ಅವರ ಆಚಾರ ವಿಚಾರಗಳಿವೆ, ಯಾವ ರೀತಿಯಲ್ಲಿ ಅವರ ಆಚಾರ ವಿಚಾರಗಳಿವೆ, ಅವರ ಪವಿತ್ರ ಗ್ರಂಥದಲ್ಲಿ ಏನನ್ನು ತಿಳಿಸಿದ್ದಾರೆ, ಅದರ ಬಗ್ಗೆ ಜನರಿಗೆ ಒಂದು ಅರಿವು ಮೂಡುವಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಖಾಲಿ ಇಂದ್ರಾಳಿಯ ಭಾಗದ ಈ ಒಂದು ಮಸೀದಿಗೆ ಸೀಮಿತವಾಗದೆ ಎಲ್ಲ ಜಿಲ್ಲಾದ್ಯಂತ ಆಗಿರಲಿ, ರಾಜ್ಯಾದ್ಯಂತ ಎಷ್ಟು ಮಸೀದಿಗಳಿವೆ ಅದರಲ್ಲಿ ಎಲ್ರಿಗೂ ಎಲ್ಲ ಜಾತಿ ಧರ್ಮ ಮತದವರು ಎಲ್ಲರನ್ನ ಈ ಮಸೀದಿ ಒಳಗೆ ಕರೆತಂದು ಅವರ ಅರ್ಥ, ಅವರ ವಿಚಾರ, ಆಚಾರ ವಿಚಾರಗಳ ಬಗ್ಗೆ ತಿಳಿಸುವ ಒಂದು ಅಗತ್ಯ ಈ ಕಾಲದಲ್ಲಿದೆ. ಆ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು. ಯಾಕಂದರೆ ಜನರಿಗೆ 100ಕ್ಕೆ 100 ಇನ್ಫಾರ್ಮೇಷನ್ ಇದ್ದಾಗ ಏನು ನಡೀತದೆ, ಏನಾಗ್ತದೆ, ಅವರು ಬಂದು ನೋಡಿದಾಗ ಅವರಿಗೆ ಈ ತಪ್ಪು ಭಾವನೆಗಳು, ತಪ್ಪು ಕಲ್ಪನೆಗಳು ಬರಲ್ಲ. ಸೊ ಆ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು. ಯಾಕಂದರೆ ಈಗ ನಾವೆಲ್ಲ ನೋಡ್ತಾ ಇದ್ದೇವೆ ಹೇಗೆ ಜಾತಿ ಧರ್ಮದ ವಿಚಾರದಲ್ಲಿ ನಮ್ಮನ್ನು ಒಡೆಯುವಂಥ ಷಡ್ಯಂತ್ರಗಳು ನಡೀತಾ ಇದೆ. ಅದು ನಡೆಯಬಾರದು. ಯಾಕಂದರೆ ಭಾರತ ಅಂದರೆ ವಿವಿಧ ಜಾತಿ, ವಿವಿಧ ಧರ್ಮ, ವಿವಿಧ ಭಾಷೆಯ ಜನರು ಎಲ್ಲ ಒಟ್ಟು ಕೂಡಿ ಬದುಕುವಂಥದ್ದೊಂದು ಸನ್ನಿವೇಶ ಇದೆ. ಭಾಳ ಖುಷಿಯ ವಿಚಾರ ಇದು. ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಪರಸ್ಪರ ಧರ್ಮಗಳ ನಡುವೆ ಈ ರೀತಿಯ ಒಂದು ಕೊಡುಕೊಳ್ಳುವಿಕೆ ಬೇಕು. ಮತ್ತು ನಮ್ಮದೊಂದು ದೊಡ್ಡ ಸೌಹಾರ್ದ ಪರಂಪರೆ ಇದೆ. ಆ ನಿಟ್ಟಿನಲ್ಲಿ ಭಾಳ ಖುಷಿ ಕೊಟ್ಟಿದೆ. ನಾನು ಮೊದಲ ಬಾರಿಗೆ ಮಸೀದಿಗೆ ಭೇಟಿ ಕೊಟ್ಟಿದ್ದೇನೆ. ಮತ್ತು ಎಲ್ಲ ಅವರ ರಿಚುವಲ್ಸ್ ಏನಿದೆ ಅದನ್ನೆಲ್ಲ ತಿಳಿದುಕೊಂಡಿದ್ದೇನೆ. ಭಾಳ ಖುಷಿಯಾಗಿದೆ. ಇಂಥ ಅರ್ಥಪೂರ್ಣ ಕಾರ್ಯಕ್ರಮ ಎಲ್ಲ ಕಮ್ಯುನಿಟಿಯಲ್ಲಿ ಕೂಡ, ಎಲ್ಲ ಧರ್ಮಗಳಲ್ಲಿ ಕೂಡ ನಡಿಬೇಕು. ಮತ್ತು ನಮ್ಮ ಈ ಸೌಹಾರ್ದ ಪರಂಪರೆ ಹೀಗೆ ಮುಂದುವರಿಬೇಕು. ಭಾಳ ಖುಷಿಯಾಗಿದೆ. ಥ್ಯಾಂಕ್ ಯು. ನಾನು ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಧರ್ಮಗಳನ್ನು ನೋಡಿದ್ದೇನೆ. ನಮ್ಮ ಹಿಂದೂ ಧರ್ಮ ಇರ್ಬೋದು, ಮುಸಲ್ಮಾನ್ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು. ಎಲ್ಲರೂ ನಾವು ಯೋಚನೆ ಮಾಡೋದು ಅವರು ಬೇರೆ ಇವರು ಬೇರೆ ಅಂತೇಳಿ. ಹಾಗಲ್ಲ, ನಾವೆಲ್ಲರೂ ಒಂದೇ, ನಾವೆಲ್ಲ ಭಾರತೀಯರು. ಯಾಕಂತ ಹೇಳಿದರೆ ನಾವು ಪೂಜೆ ಮಾಡುವ ಅಥವಾ ನಂಬುವ ದೇವರು ಬೇರೆ ಬೇರೆ ಇರ್ಬೋದು, ಆದರೆ ದೇವರೆಲ್ಲರಿಗೂ ಒಬ್ಬನೇ. ಅದಕ್ಕೋಸ್ಕರ ನಾನು ಹೇಳೋದು ಜೈ ಹಿಂದ್, ಭಾರತೀಯರೆಲ್ಲರೂ ಒಂದೇ. ಅದನ್ನು ನಾನು ಒಪ್ತೇನೆ. ಅದೇ ರೀತಿಯಾಗಿ ಏನೋ ಅವಕಾಶ ಸಿಕ್ಕಿತ್ತು ಮಸೀದಿಯನ್ನೊಂದು ಭೇಟಿ ಕೊಡುವ ಅಂತೇಳಿ ನಿಮ್ಮ ಕಾರ್ಯಕ್ರಮಕ್ಕೆ ಬಂದೆವು. ತುಂಬ ನಿಮ್ಮ ಗೈಡ್ ತುಂಬ ಚೆನ್ನಾಗಿ ನಮಗೆ ವಿವರಿಸಿದರು. ಲಘು ಉಪಹಾರ ಕೂಡ ಕೊಟ್ಟರು. ಆಮೇಲೆ ಮೆಹಂದಿ ಹಾಕುವಂಥದ್ದು ಇರ್ಬೋದು, ಅಥವಾ ಕುರಾನ್ ಕೇಳುವಂಥದ್ದು ಇರ್ಬೋದು, ಅಥವಾ ಉರ್ದು ಲೆಟರ್ ಅದರಲ್ಲಿ ನಮ್ಮ ಹೆಸರು ಬರೆಯುವಂಥದ್ದು. ಈ ಸೌಹಾರ್ದತೆಯನ್ನು ಇವತ್ತು ಒಂದು ದಿನ ಅಲ್ಲ, ದಯವಿಟ್ಟು ಪ್ರತಿ ವರ್ಷ ಈ ಕಾರ್ಯಕ್ರಮ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಮಾಡ್ತಾ ಬನ್ನಿ. ಎಲ್ಲ ಧರ್ಮದವರು ಇಲ್ಲಿ ಬಂದು ನಿಮ್ಮೊಟ್ಟಿಗೆ ಸೇರಿಕೊಳ್ಳುವ ಹಾಗೆ ಮಾಡಿ ಅಂತ ಹೇಳುವಂಥದ್ದು ನನ್ನದೊಂದು ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ಕಂಟಿನ್ಯೂ ಮಾಡಿ ಇದನ್ನು ಇನ್ನೂ ತುಂಬ ಜನ ಹಾಗೆ ನಮ್ಮಾಗಿರೋ ಇನ್ನೂ ತುಂಬ ಜನ ಬನ್ನಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ.